ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತು ನಾನು ನಿಮ್ಮೆಲ್ಲರಿಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸಬ್ಜೆಕ್ಟ್ನ, ಒಂದು ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಯಾವುದು ಅಂತ ಹೇಳಿದರೆ ಅದು ಕಾರ್ಡ್ ಕಟ್ಟಿಂಗ್ ಅಂತ ಹೇಳಿ. ಕಾರ್ಡ್ ಕಟ್ಟಿಂಗ್ ಅಂತ ಏನಿದು ಕಾರ್ಡ್ ಕಟ್ಟಿಂಗ್ ಅಂದರೆ, ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ನಮ್ಮದು ದಿನನಿತ್ಯದ ಜೀವನದ ಒಂದು ಲೈಫ್ ಸ್ಟೈಲ್ಸ್ ಏನಿರುತ್ತೆ ಅಂದರೆ, ನಮ್ಮ ರೊಟೀನ್ ಲೈಫ್ ಏನಿರುತ್ತೆ, ಇದರಲ್ಲಿ ನಾವು ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಮುಖ್ಯವಾಗಿ ಮೇಯ್ನಾಗಿ ನಮಗೆ ತಗೊಳ್ಳೋ ಅಂಥದ್ದು ನಮ್ಮ ಮಾನಸಿಕವಾಗಿ ಯಾವ ರೀತಿ ನಾವು ನಮ್ಮ ಒಂದು ಲೈಫಲ್ಲಿ ನಾವು ಪಾಸಿಟಿವ್ ಆಗಿ ಇರಬೇಕು, ಮಾನಸಿಕವಾಗಿ ಯಾವಾಗ ನಾವು ಸದೃಢತೆಯನ್ನು ತಗೊಳ್ಬೇಕು. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ವಿಚಾರಗಳು, ಕೆಲವೊಂದು ಸಂದರ್ಭಗಳು, ಕೆಲವೊಂದು ಏನಾಗುತ್ತೆ ಸಂಬಂಧಗಳಲ್ಲಿ ನಮಗೆ ಒಂದು ಬಿರುಕನ್ನು ಬಿಟ್ಟಾಗ, ಅಂದರೆ ಈ ಜಗಳಗಳನ್ನು ಆಡ್ಕೊಂಡಿರ್ತೀವಿ, ಮನಸ್ತಾಪಗಳು ಬಂದಿರುತ್ತೆ, ಈ ಥರ ಎಲ್ಲ ಆಗಿರುತ್ತೆ ಸಂಬಂಧಗಳಲ್ಲಿ. ಹಾಗೆಯೇ ಕೆಲವೊಂದು ಸಿಚುಯೇಷನ್ಸ್ಗಳು, ಸಂದರ್ಭಗಳಲ್ಲೂ ಕೂಡ ಯಾವುದೋ ಒಂದು ನೋವಿನ, ದುಃಖದ ಸಂದರ್ಭಗಳು ಕೂಡ ನಮ್ಮ ಜೀವನದಲ್ಲಿ ಬಂದು ಹೋಗಿರುತ್ತೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿಯೊಟ್ಟಿಗೆ, ಅಂದರೆ ನಾನೀಗ ಸಂಬಂಧಗಳು ಅಂತ ನಾನು ತಗೊಂಡಾಗ ಎಕ್ಸಾಂಪಲ್ ಆಗಿ, ಯಾವುದೇ ಒಂದು ವ್ಯಕ್ತಿಯೊಟ್ಟಿಗೆ ನಮ್ಮ ಸಂಬಂಧ ಮುಂಚಿನ ಥರ ಇವಾಗಿಲ್ಲ, ಮೊದಲಿನ ಥರ ನಾವು ಇವಾಗಿಲ್ಲ. ಈಗ ಯಾಕೋ ನಮ್ಮನ್ನು ಕಂಡ್ರೆ ಅವ್ರಿಗಾಗೋದಿಲ್ಲ, ಅವರನ್ನು ಕಂಡ್ರೆ ನಮಗಾಗ್ತಾ ಇಲ್ಲ. ಇದು ತುಂಬ ಕಾಮನ್ ಆಗಿರೋವಂಥ ಮ್ಯಾಟರು ಅಂತ ನಾನು ಹೇಳ್ತೀನಿ. ಅದರಲ್ಲೂ ಇವಾಗಂತೂ ಎಲ್ಲರಿಗೂ ಇದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಮ್ಮ ಫ್ರೆಂಡ್ಶಿಪ್ಪಲ್ಲಿರ್ಬೋದು, ರಿಲೇಷನ್ಶಿಪ್ಪಲ್ಲಿರ್ಬೋದು, ಹಾಗೆ ಫ್ಯಾಮಿಲಿ ಒಟ್ಟಿಗಿರ್ಬೋದು, ನೈಬರ್ಸ್ ಜೊತೆನಲ್ಲಿರ್ಬೋದು, ನಾವು ಕೆಲಸ ಮಾಡುವಂಥ ವರ್ಕ್ ಪ್ಲೇಸಲ್ಲಿ ಅಂದರೆ ನಮ್ಮ ಕೊಲೀಗ್ಸ್ಗಳ ಜೊತೆನಲ್ಲಿರ್ಬೋದು, ಸಾಕಷ್ಟು ಈ ಥರ ಎಲ್ಲೋ ಒಂದು ಕಡೆಗೆ ನಮಗೆ ಇವ್ರನ್ನ ನೋಡಿದ್ರೆ ನಮಗಾಗಲ್ಲ, ಅವ್ರನ್ನ ನೋಡಿದ್ರೆ ನಮಗಾಗಲ್ಲ, ಅಥವಾ ತುಂಬ ದೊಡ್ಡದಾಗೇ ಜಗಳ ಮಾಡ್ಕೊಂಡಿದ್ದೀವಿ. ಒಂದು ವಿಶ್ವಾಸಕ್ಕೆ, ಸ್ನೇಹಕ್ಕೆ, ಪ್ರೀತಿಗೆ, ಎಲ್ಲದಕ್ಕೂ ನಮಗೆ ಮೋಸ ಆಗಿದೆ. ಈ ವ್ಯಕ್ತಿ ಇನ್ನು ನನ್ನ ಜೀವನದಲ್ಲಿ ಬರಲೇಬಾರ್ದು. ಈ ಥರ ಎಲ್ಲದೂ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ನಡೆದಿರುತ್ತೆ. ಆಮೇಲೆ ಎಷ್ಟೋ ವಿಚಾರಗಳು ಫ್ಯಾಮಿಲಿಯಿಂದನೇ ಆಗಿರುತ್ತೆ. ಅಂದರೆ ಅತ್ತೆ ಸೊಸೆ ಇರಬಹುದು, ಮಾವ ಅಳಿಯಂದ್ರಿರ್ಬೋದು, ಅಣ್ಣ ತಮ್ಮಂದ್ರಿರ್ಬೋದು, ಅಕ್ಕ ತಂಗಿಯಂದ್ರಿರ್ಬೋದು, ಸಾಕಷ್ಟು ಸಂಬಂಧಗಳಿಗೆ ಇದು ಮೇಯ್ನಾಗಿ ನಾವು ತಗೊಳ್ಳೋ ಅಂಥ ಮ್ಯಾಟರ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಮೊದಲು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರ್ತೀವಿ. ಒಂದು ಸ್ನೇಹ, ಒಂದು ಪ್ರೀತಿ, ಒಂದು ವಿಶ್ವಾಸದಲ್ಲಿ ಚೆನ್ನಾಗಿ ಅವರೊಟ್ಟಿಗೆ ಒಂದು ಬಾಂಧವ್ಯವನ್ನು ನಾವು ಬೆಳೆಸ್ಕೊಂಡಿರ್ತೀವಿ. ಯಾವುದೋ ಕಾರಣಾಂತರಗಳಿಂದ ಆ ಒಂದು ಸಂಬಂಧ ಒಡೆದು ಹೋಗುತ್ತೆ, ಬಿರುಕು ಬಿಡುತ್ತೆ. ನಮಗೆ ಅವರನ್ನು ನೋಡಿದ್ರೆ ಆಗೋದಿಲ್ಲ, ಅವರಿಗೆ ನಮ್ಮನ್ನು ನೋಡಿದ್ರೆ ಆಗೋದಿಲ್ಲ ಅನ್ನೋವಂಥ ಸಾಕಷ್ಟು ಎಕ್ಸಾಂಪಲ್ಸ್ಗಳು ಇವತ್ತು ಎಲ್ಲರ ಮನೆಯಲ್ಲೂ, ಎಲ್ಲರ ಜೀವನದಲ್ಲೂ ಇದು ನಡೀತಾ ಇದೆ. ಹೀಗಿರುವಾಗ ಬೇಡಪ್ಪ, ನಮ್ಗೆ ಅವರ ವಿಷಯನೇ ಬೇಡ, ಅವರಿಂದ ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ ಅಂತ ನಾವು ಎಲ್ಲರೂ ಸಾಮಾನ್ಯವಾಗಿ ಮಾತಾಡೋ ಅಂಥ ವಿಚಾರ ಇದು. ಹೀಗೆ ನಾವು ಕಟ್ ಮಾಡ್ಕೊಳ್ತೀವಿ ಅನ್ನೋದನ್ನು, ಏನನ್ನು, ಸಂಬಂಧಗಳನ್ನು, ಅಥವಾ ಅವ್ರ ಜೊತೆಯಲ್ಲಿರೋವಂಥ ಸ್ನೇಹವನ್ನು, ಅವ್ರ ಮೇಲೆ ಇಟ್ಟಿರೋವಂಥ ನಂಬಿಕೆನ, ವಿಶ್ವಾಸನ, ಪ್ರೀತಿನ, ಇದನ್ನು ನಾವು ಏನು ಮಾಡ್ತೀವಿ, ಇನ್ನು ನಮಗೂ ಅವ್ರಿಗೂ ಯಾವ ಸಂಬಂಧನೇ ಇಲ್ಲ, ಯಾವ ಸ್ನೇಹನೇ ಇಲ್ಲ, ನಾವು ಅವರಿಂದ ದೂರ ಸರಿಯೋಣ, ಈ ಥರ ಎಲ್ಲ ನೀವು ಮಾತಾಡೋದು ಸರ್ವೇ ಸಾಮಾನ್ಯ ಅಲ್ವಾ? ಎಲ್ಲರ ಜೀವನದಲ್ಲೂ ಇದು ಬಂದು ಹೋಗುವಂಥ ವಿಷಯಗಳೇ ಆಗಿರುತ್ತೆ. ಈಗ ನಾನು ಹೇಳಕ್ಕೆ ಹೊರಟಿರೋದೇನು ಅಂತ ಹೇಳಿದ್ರೆ, ನೋಡಿ, ನಾವು ಯಾರೊಟ್ಟಿಗಾದರೂ ಒಂದು ಪ್ರೀತಿ, ವಿಶ್ವಾಸ, ಸಂಬಂಧ ಬೆಸ್ಕೊಂಡಿದ್ದೀವಿ, ಅಟ್ಯಾಚ್ಮೆಂಟಲ್ಲಿದ್ದೀವಿ ಅಂತ ಹೇಳಿದರೆ, ಮಾನಸಿಕವಾಗಿ ನಾವು ಇದ್ದೇ ಇರ್ತೀವಿ. ಅಂದರೆ ಮೆಂಟಲಿ ಕನೆಕ್ಷನ್ಸು ನಮಗೆ ಇದ್ದೇ ಇರುತ್ತೆ. ಮೆಂಟಲಿ ಕನೆಕ್ಷನ್ಸ್ ಅಂದರೆ ಪದೇ ಪದೇ ನಾವು ಅವ್ರ ಜೊತೆಲಿ ಫೋನಲ್ಲಿ ಮಾತಾಡೋವಂಥದ್ದು, ಅವ್ರ ಮನೆಗೆ ನಾವು ಹೋಗೋದು, ಅವರು ನಮ್ಮ ಮನೆಗೆ ಬರುವಂಥದ್ದು, ಎಲ್ಲರೂ ಸೇರಿ ನಾವು ಔಟಿಂಗ್ ಹೋಗೋದು, ಶಾಪಿಂಗ್ ಹೋಗೋದು, ಹಾಗೆಯೇ ಜಸ್ಟು ಒಂದು ಫ್ಯಾಮಿಲಿ ಗುಡ್ ಟೈಮ್ನ ಸ್ಪೆಂಡ್ ಮಾಡೋದು, ಇದೆಲ್ಲದೂ ಇರುತ್ತೆ.
ಅಲ್ವಾ? ಇದೆಲ್ಲದೂ ಇದ್ದಾಗ ನಮಗೆ ಆ ಒಂದು ಕನೆಕ್ಷನ್ಸಲ್ಲಿ ನಾವು ಇರ್ತೀವಿ. ಅದೇ ಈ ಒಂದು ಚೆನ್ನಾಗಿ ಇರೋವಂಥ ಬಾಂಧವ್ಯ ತುಂಬ ವರ್ಸ್ಟ್ ಕಂಡೀಷನ್ಗೆ ಹೋದಾಗ, ಅವರು ನಮ್ಮ ಜೀವನದಲ್ಲಿ ಬೇಡ ಅಂತಲೇ ನಾವು ಅವರಿಂದ ದೂರ ಸರಿದಾಗ ನಾವು ಅಷ್ಟು ಈಸಿಯಾಗಿ ದೂರ ಸರಿಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಅಂದರೆ ಮಾನಸಿಕವಾಗಿ ನಮ್ಮ ಸಂಬಂಧಗಳು ಅವರೊಟ್ಟಿಗೆ ಬೆಸೆದುಕೊಂಡಿರುತ್ತೆ. ಅಷ್ಟೇ ಅಲ್ಲ, ಇದು ಅನ್ಸೀನ್ ಥ್ರೆಡ್ ಅಂತ ನಾವು ಹೇಳ್ತೀವಿ. ನಮ್ಮ ನೇವಲ್ಲಿಂದ ಅವರ ನೇವಲ್ಗೆ ಒಂದು ಅಗಾಧವಾದ ಸಂಬಂಧವನ್ನು ಬೆಸೆಯುವಂಥ ಒಂದು ಥ್ರೆಡ್ಡು, ಇದನ್ನು ಅನ್ಸೀನ್ ಥ್ರೆಡ್ ಅಂತ ನಾವು ಕರಿತೀವಿ, ಕಾರ್ಡ್ ಅಂತ ಕರಿತೀವಿ. ಇದು ಕನೆಕ್ಟ್ ಆಗಿರುತ್ತೆ. ಆಶ್ಚರ್ಯ ಅನ್ನಿಸ್ತಾ ಇದೆ ಅಲ್ವಾ? ಹೌದು, ಖಂಡಿತವಾಗೂ ಇದೆಲ್ಲ ಎನರ್ಜಿಸೇ. ಇದು ನಾವು ಒಂದು ಯೂನಿವರ್ಸ್ನಲ್ಲಿ ಬದುಕ್ತಿದ್ದೀವಿ ಎಂದಾಗ ಪ್ರತಿಯೊಂದು ವಿಚಾರದಲ್ಲೂ ನಾವು ಎನರ್ಜೀಸ್ನ ನಾವು ನೋಡ್ತೀವಿ. ಅದು ಬ್ಯಾಡೋ ಗುಡ್ಡೋ ಪಾಸಿಟಿವೋ ನೆಗೆಟಿವೋ ಅದು ತಕ್ಕಂಗೆ ನಾವು ಮಾತಾಡೋಣ. ಸೊ ಹೀಗಿರುವಾಗ ಈ ಒಂದು ಅನ್ಸೀನ್ ಥ್ರೆಡ್ ನಮಗೂ ನಮ್ಮ ಆಪೋಸಿಟ್ ಇರೋರ್ಗೂ, ಅಂದರೆ ನಾವು ಯಾರಿಂದ ದೂರ ಆಗಬೇಕು ಅಂದ್ಕೊಂಡಿದ್ದೀವೋ ಅವರಿಗೂ ಒಂದು ಅನ್ಸೀನ್ ಥ್ರೆಡ್ ಅನ್ನೋದು, ಅದನ್ನು ಕಾರ್ಡ್ ಅಂತ ಕರಿತೀವಿ, ಇದು ಕನೆಕ್ಟ್ ಆಗಿಬಿಟ್ಟಿರುತ್ತೆ. ಒಂದು ದೊಡ್ಡದಾದ ದಾರ ಇರ್ಬೋದು, ಹಗ್ಗನೇ ಇರ್ಬೋದು, ಎಷ್ಟೋ ಜನರಿಗೆ ಕಾಣಿಸಿದೆ ಇದು ಎಲ್ಲವೂ ನಮಗೆ ಮಾನಸಿಕವಾಗಿ ಅಷ್ಟೇ ಅಲ್ಲ, ದೈಹಿಕವಾಗಿಯೂ ನಮ್ಮ ನೇವಲ್ಲಿಂದ ಅವರ ನೇವಲ್ಲಿಗೆ ಒಂದು ಎನರ್ಜಿ ಕನೆಕ್ಟ್ ಆಗಿರುತ್ತೆ. ಅಂದರೆ ನೋಡಿ, ಇವಾಗ ನಾನು ನಿಮಗೆ ಹೇಳೋದಾದರೆ, ಇಲ್ಲಿ ನಾವು ಒಬ್ಬ ಪರ್ಸನ್ ಇದ್ದಾರೆ, ಇಲ್ಲಿ ಒಬ್ಬ ಪರ್ಸನ್ ಇದ್ದಾರೆ ಅಂದರೆ ಈ ಥರ ನೀವು ಅವರಿಗೆ ಕನೆಕ್ಟ್ ಆಗಿರ್ತೀವಿ, ಈ ಥರ ನಾವು ಕನೆಕ್ಟ್ ಆಗಿಬಿಟ್ಟಿರ್ತೀವಿ. ಅದಕ್ಕಂತಲೇ ನಮ್ಮಲ್ಲಿ ಅಷ್ಟೊಂದು ವಿಶ್ವಾಸ, ಅಷ್ಟೊಂದು ಸ್ನೇಹ, ಅಷ್ಟೊಂದು ಬಾಂಧವ್ಯಗಳನ್ನು ನಾವು ಇಟ್ಕೊಂಡಿರ್ತೀವಿ. ಇವಾಗ ನಾನು ಹೇಳೋದಾದರೆ ನೋಡಿ, ಈ ಥರ ಒಂದು ದೊಡ್ಡದಾದ ಒಂದು ದಾರ, ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥ ದಾರ, ದಪ್ಪವಾದ ದಾರ, ಹಗ್ಗ ಥರನೂ ಕಾಣಿಸುತ್ತೆ ಎಷ್ಟೋ ಜನಗಳಿಗೆ. ನಾವು ವರ್ಕ್ಶಾಪ್ ಮಾಡುವಾಗ ಹೇಳ್ತೀವಿ, ಇದನ್ನು ನೀವು ನೋಡ್ತಾ ಇದ್ದೀರಾ ಅಂದಾಗ ಎಷ್ಟೋ ಜನಕ್ಕೆ ಅದು ಕಾಣಿಸ್ಕೊಂಡಿರುತ್ತೆ. ಅನ್ಸೀನ್ ಥ್ರೆಡ್ ಅಂತ ಹೇಳ್ತೀವಿ. ಇದನ್ನು ನಾವು ಕಾರ್ಡ್ ಕಟ್ಟಿಂಗ್ ಅಂತ ಹೇಳಿ ಇದನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಈ ಥರ ಒಂದು ಅನ್ಸೀನ್ ಥ್ರೆಡ್ಡನ್ನು ನಾವು ಕಟ್ ಮಾಡದೇವರೆಗೂ ನಮಗೆ ಆ ವ್ಯಕ್ತಿಯಿಂದ ಬಿಡುಗಡೆ ಇಲ್ಲ ಅಂತ ಹೇಳಿದರೆ ಪದೇ ಪದೇ ಆ ವ್ಯಕ್ತಿಯ ನೆನಪಾಗ್ತಾ ಇರುತ್ತೆ. ಅವರು ನನ್ನನ್ನು ಹೀಗೆ ಮಾತಾಡಿಸಿದ್ರು, ಹಾಗೆ ಮಾತಾಡಿಸಿದ್ರು, ಅವರು ನನ್ನ ಮೇಲೆ ಬೆರಳು ತೋರಿಸಿ ಮಾತಾಡಿದರು, ನನ್ನನ್ನು ಇನ್ಸಲ್ಟ್ ಮಾಡಿ ಮಾತಾಡಿಸಿದ್ರು, 4 ಜನಗಳ ಮಧ್ಯೆ ನನ್ನನ್ನು ಮರ್ಯಾದೆ ತೆಗೆದ್ರು, ನಾನು ಎಲ್ಲೋದ್ರೂ ಆ ವ್ಯಕ್ತಿ ನನ್ನ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ. ಈ ಥರದ್ದೆಲ್ಲ ನಾವು ಮನೆಗೆ ಬಂದು ತುಂಬ ಕಷ್ಟಪಡ್ತೀವಿ, ದುಃಖ ಪಡ್ತೀವಿ, ನೋವು ಪಡ್ತೀವಿ. ಏನಪ್ಪ ಮಾಡೋದು, ಹೇಗಪ್ಪ ಇದರಿಂದ ನಾವು ಈ ಒಂದು ಕನೆಕ್ಷನನ್ನು ನಾವು ತಪ್ಪಿಸ್ಕೊಳ್ಳೋದು? ಎಷ್ಟು ನಾವು ಆ ವ್ಯಕ್ತಿಯಿಂದ ದೂರ ಇರಬೇಕು ಅಂತ ಅಂದಾಗಲೆಲ್ಲ ಈ ವ್ಯಕ್ತಿಯ ಒಂದು ಕನೆಕ್ಷನ್ ಯಾಕೆ ನಮ್ಮಿಂದ ದೂರ ಹೋಗ್ತಾ ಇಲ್ಲ ಅಂತ ನಾವು ಅಂದ್ಕೊಂಡಾಗ ಈ ಒಂದು ಅನ್ಸೀನ್ ಥ್ರೆಡ್ ಏನಿರುತ್ತೆ ಅದು ಕನೆಕ್ಟ್ ಆಗಿರುತ್ತೆ. ನಮ್ಮ ನೇವಲ್ಗೂ ಅವರ ನೇವಲ್ಗೂ ಕನೆಕ್ಟ್ ಆಗಿರುತ್ತೆ. ಸೊ ಹೀಗಿರುವಾಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋದು ಹೇಗೆ ನೋಡಿ, ಇಲ್ಲಿ ನಾನು ಒಂದು ಸ್ಪಷ್ಟವಾಗಿ ನೀವು ತಿಳ್ಕೊಳ್ಳಿ, ಯಾವ ವ್ಯಕ್ತಿಯಿಂದ ನೀವು ನಿಮ್ಮನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕೋ, ಯಾವುದೇ ಕಾರಣಕ್ಕೂ ಅವರು ನನ್ನ ಮೈಂಡಿಂದ ಎರೇಸ್ ಆಗ್ತಾ ಇಲ್ಲ, ಮೈಂಡಿಂದ ಡಿಲೀಟ್ ಆಗ್ತಾ ಇಲ್ಲ, ನನಗೆ ಯಾಕೋ ಆ ವ್ಯಕ್ತಿ ಎಲ್ಲಿ ಹೋದರೂ ಪದೇ ಪದೇ ಆ ವ್ಯಕ್ತಿ ಒಂದು ಫಂಕ್ಷನಲ್ಲಿ ಮೀಟ್ ಆಗ್ತಾರೆ, ಶಾಪಿಂಗ್ ಹೋದರೆ ಮೀಟ್ ಆಗ್ತಾರೆ, ಅವರು ನನ್ನನ್ನು ನೋಡಿ ಯಾವಾಗಲೂ ಒಂದು ಇನ್ಸಲ್ಟ್ ಮಾಡೋದು, ನನಗೆ ಮರ್ಯಾದೆ ತೆಗೆಯೋದು, ಜಗಳಗಳಾಗೋದು, ಈ ಥರ ಆಗ್ತಾಯಿದೆ. ಅವರ ಸಹವಾಸ ಬೇಡ ಅಂತಂದಾಗ ನೀವು ಈ ಒಂದು ಟೆಕ್ನಿಕ್ಕನ್ನು ಯೂಸ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಎಲ್ಲರಿಗೂ ಕೂಡ ಈ ಥರ ಪ್ರಾಬ್ಲಮ್ಸ್ಗಳು ಜೀವನದಲ್ಲಿ ಸಾಕಷ್ಟು. ಯಾಕಂದರೆ ಇವತ್ತು ನಡೀತಾ ಇರೋದೇ ಪ್ರೀತಿಗೆ ದ್ರೋಹ, ವಿಶ್ವಾಸಕ್ಕೆ ದ್ರೋಹ, ನಂಬಿಕೆಗೆ ದ್ರೋಹ, ಸ್ನೇಹಕ್ಕೂ ದ್ರೋಹ. ಇದು ಸಂಬಂಧಗಳಂತೂ ಹೇಳಕ್ಕೆ ಆಗದೇ ಇರೋಷ್ಟು ದ್ರೋಹ, ವಂಚನೆ, ಮೋಸ ನಡೀತಾ ಇದೆ. ಸೊ ಈ ಥರ ನಾವು ಈ ಕಾರ್ಡ್ ಕಟ್ಟಿಂಗ್ ಅನ್ನುವಂಥದ್ದನ್ನು ನಾವು ಯೂಸ್ ಮಾಡಿಕೊಂಡಾಗ ಎಷ್ಟೋ ನಮ್ಮ ಸಮಸ್ಯೆಗಳಿಂದ ನಾವು ಈಚೆ ಬರಬಹುದು. ಸೊ ಈಗ ನಾನು ಹೇಳೋ ಅಂಥದ್ದು ಏನು ಅಂದರೆ, ಹೇಗೆ ನಾವು ಈ ಕಾರ್ಡ್ ಕಟ್ಟಿಂಗನ್ನು ನಾವು ಮಾಡ್ಕೊಳ್ಬಹುದು. ಈಗ
ನಾವು ಯಾವುದಾದ್ರೂ ಒಂದು ಎನರ್ಜಿಯನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ಗೊತ್ತಿದೆ, ನನ್ನ ಚಾನಲ್ಲು ರೇಖಿಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆನೇ ನಾನು ತಗೊಂಡು ಬರ್ತಾ ಇರೋವಂಥದ್ದು. ರೇಖಿಯನ್ನು ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ, ಯಾರೆಲ್ಲ ಕಲ್ತಿದ್ದೀರೋ, ಹಾಗೆ ಇನ್ನೂ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅನ್ನೋರು ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರು ನಿಮಗೆ ಸಿಗುತ್ತೆ. ಒಂದು ಎನರ್ಜಿ ನಿಮ್ಮ ಹತ್ರ ಇದೆ, ನೀವು ಯಾವುದೋ ಒಂದು ಎನರ್ಜಿನ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಮಾರ್ಲಿನ್ ಟ್ರಿನಿಟಿ, ಗಾರ್ಡನ್ ಹಾರ್ಟು, ಮಲ್ಕಿ ಝಡಾಕು, ಏಂಜಲ್ ಥೆರಪಿಗಳು, ಹಾಗೆಯೇ ನಾವು ಕ್ರಿಸ್ಟಲ್ ಥೆರಪಿ ಇರಬಹುದು, ರೇಖಿನ ಇರಬಹುದು, ಪ್ರಾಣಿಕ್ ಹೀಲಿಂಗು, ಈ ಥರ ಸಾಕಷ್ಟು ಎನರ್ಜಿಯನ್ನು ಇವತ್ತು ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅದರ ಒಂದು ಯೂಸ್ಫುಲ್ಲಾಗಿ ಅದನ್ನು ಉಪಯೋಗ ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಏನೇನೆಲ್ಲ ನಮಗೆ ಬೆನಿಫಿಟ್ಸ್ಗಳು ಬೇಕು ಅನ್ನೋದು ಮಾಡ್ಕೊಳ್ತಾ ಇದ್ದೀವಿ. ಈ ಥರ ಇರುವಾಗ ಅವರಿಗೆ ಇದು ಸ್ವಲ್ಪ ಸುಲಭ ಆಗುತ್ತೆ. ಏನಂತ ಹೇಳಿದ್ರೆ, ನಾವು ಒಂದು ಕೂಲಾಗಿ ಕಾಮಾಗಿ ಇರೋವಂಥ ಒಂದು ಜಾಗದಲ್ಲಿ ಕುತ್ಕೊಂಡು ಮೊದಲು ಆ ಕೆಲಸವನ್ನು ಮಾಡಬೇಕು. ಮಾಡಿಬಿಟ್ಟು ನಮ್ಮ ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವೇನೇನೆಲ್ಲ ಮಾಡಿರ್ತೀವೋ ಗೊತ್ತಿರೋದಿಲ್ಲ. ಬೆಳಿಗ್ಗೆಯಿಂದ ಮಧ್ಯಾಹ್ನನೋ, ಮಧ್ಯಾಹ್ನದಿಂದ ಸಂಜೆವರೆಗೂ ಏನೇನೆಲ್ಲ ಕೆಲಸ ಮಾಡಿರ್ತೀವೋ, ಯಾವುದೆಲ್ಲ ಪ್ರೆಷರ್ಸು ನಮ್ಮ ಮೇಲಿರುತ್ತೆ ಗೊತ್ತಿರೋದಿಲ್ಲ. ಸೊ ಮೊದಲು ನಾವು ಒಂದು ಕಡೆಗೆ ಕೂಲಾಗಿ ಕಾಮಾಗಿ ಕೂತ್ಕೊಂಡು ನಮ್ಮ ಪ್ರೆಷರ್ಸ್ನ ಡೌನ್ ಮಾಡ್ಕೋಬೇಕು. ಆ ಡೌನ್ ಮಾಡಿಕೊಂಡು ಆದಷ್ಟು ನಮ್ಮ ಮನಸ್ಸನ್ನು ತಿಳಿಯಾಗಿ, ಸಮಾಧಾನವಾಗಿ, ಶಾಂತಿಯುತವಾಗಿ ಇಟ್ಕೊಂಡು, ಹಾಗೆ ನಮ್ಮ ಉಸಿರಾಟದ ಕಡೆ ಗಮನವನ್ನು ಇಟ್ಕೊಳ್ಬೇಕು. ಅಂದರೆ ದೀರ್ಘವಾದ ಉಸಿರನ್ನು ಒಳಗೆ ಎಳೆದುಕೊಂಡು ದೀರ್ಘವಾದ ಉಸಿರನ್ನು ಹೊರಹಾಕಿ ನಮ್ಮ ಒಂದು ಮೆಂಟಲ್ ಸ್ಟೇಟಸ್ನ ಕೂಲಾಗಿ, ಸ್ಟಿಲ್ಲಾಗಿ, ಸಮಾಧಾನವಾಗಿ ನಾವು ಇಟ್ಕೊಳ್ಬೇಕು. ಇಟ್ಕೊಂಡಾಗ ಕಣ್ಣು ಮುಚ್ಕೊಂಡ್ರೆ ಖಂಡಿತ ಆ ವ್ಯಕ್ತಿ ನಮಗೆ ನೆನಪಾಗೇ ಆಗ್ತಾರೆ ಅಲ್ವಾ. ಯಾವ ವ್ಯಕ್ತಿಯಿಂದ ನಾವು ದೂರ ಸರಿಬೇಕು ಅಂದ್ಕೊಂಡಿದ್ದೀವೋ, ಯಾವ ಸಂಬಂಧಗಳಿಂದ ನಾವು ದೂರ ಸರಿಬೇಕು ಅಂತ ಅಂದ್ಕೊಂಡಿದ್ದೀವೋ, ಅಥವಾ ಯಾವ ದುರ್ಘಟನೆನೋ, ಯಾವ ಒಂದು ಸಂದರ್ಭಗಳಿಂದ ನಾವು ದೂರ ಸರಿಬೇಕು ಅಂತ ಅಂದ್ಕೊಂಡಿದ್ದೀವೋ, ಅದು ಕಣ್ಣು ಮುಚ್ಕೊಂಡ್ರೆ ನಿಮ್ಮ ಕಣ್ಮುಂದೆ ಬಂದೇ ಬರುತ್ತೆ. ಆಗ ನಾವು ಅವರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಅಂತ ನೀವು ತಿಳ್ಕೊಂಡು ಕರೆಕ್ಟಾಗಿ ನಮಗೂ ಅವ್ರಿಗೂ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದಾಗೆ, ಮನಸ್ಸಿನಲ್ಲಿ ತಳಮಳ, ಡೈಲಾಮ, ಬೇಕೋ ಬೇಡವೋ, ಮಾಡಲೋ ಬಿಡುವೋ, ಆ ಥರ ಇದ್ಯಾವುದು ಗೊಂದಲಗಳು, ಅನುಮಾನಗಳನ್ನು ಇಟ್ಕೊಳ್ದೇನೆ ಸಮಾಧಾನವಾಗಿ ಎದುರುಗಡೆಗೆ ಆ ವ್ಯಕ್ತಿ ಇದ್ದಾರೆ, ಇಲ್ಲಿ ನಾನಿದ್ದೀನಿ ಅಂತ ಹೇಳಿ ಎನರ್ಜೈಸ್ ಮಾಡ್ಕೊಳ್ಳಿ. ಎಲ್ಲ ಚಾನಲೈಸ್ ಮಾಡ್ಕೊಳ್ಳಿ. ಶಕ್ತಿಗಳನ್ನು ಚಾನಲೈಸ್ ಮಾಡಿಕೊಂಡಾಗ ನಿಮ್ಮ ನೇವಲ್ಲಿಂದ ಅವರ ನೇವಲ್ಗೆ ಒಂದು ದೊಡ್ಡದಾದ ಒಂದು ದಾರ, ಅನ್ಸಿನ್ ಥ್ರೆಡ್ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದು ಕಾಣಿಸುತ್ತೆ ಖಂಡಿತವಾಗ್ಲೂ ನಿಮಗೆ. ಈ ಥರ ಒಂದು ದೊಡ್ಡದಾದ ಒಂದು ದಾರ ನಿಮಗೆ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಇದು ಸುಮಾರು ಜನ ನಾವು ಕ್ಲಾಸ್ ವರ್ಕ್ಶಾಪ್ ಮಾಡುವಾಗ ಹೇಳಿದ್ದಾರೆ. ಕೆಲವರಿಗೆ ಅವರವರ ಭಾವನೆಗೆ ತಕ್ಕಂಥ ಬಣ್ಣಗಳು ಕೂಡ ಥ್ರೆಡ್ಡಲ್ಲಿ ನೋಡಬಹುದು. ಕೆಲವರಿಗೆ ಡಾರ್ಕ್ ಆಗಿ ಕಾಣಿಸಿದ್ರೆ, ಕೆಲವರಿಗೆ ಆಫ್ ವೈಟ್ ಕಾಣಿಸುತ್ತೆ, ಆ್ಯಶ್ ಕಲರಲ್ಲಿ ಬೂದು ಬಣ್ಣದಲ್ಲಿ ಕಾಣಿಸುತ್ತೆ, ಕೆಲವರಿಗೆ ರೆಡ್ ಕಲರಲ್ಲೂ ಕೂಡ ಕಾಣಿಸಿದೆ. ಇದೆಲ್ಲ ಅವರವರ ಭಾವನೆಗೆ, ಮಾನಸಿಕ ಸ್ಥಿತಿಗಳಿಗೆ, ಅವರ ಮಾನಸಿಕವಾಗಿ ಆದಂಥ ಘಟನೆಗಳ ಆ ನೋವಿನ ದುಃಖದ ಮೇಲಿನೂ ಈ ಕಾರ್ಡ್ ಅನ್ನೋದು ಕಾಣಿಸುತ್ತೆ. ಎಷ್ಟೋ ಜನಕ್ಕೆ ಕಾಣಿಸ್ಲಿಲ್ವಾ? ತೊಂದರೆ ಇಲ್ಲ, ಆದರೆ ಇದೆ. ನಮಗೋರ್ಗೂ ಕಾರ್ಡ್ ಕಟ್ಟಿಂಗ್ನ ನಾವು ಮಾಡಬೇಕು. ನೋಡ್ತಾ ಇದ್ದೀವಿ. ಅದನ್ನು ನೋಡಿದಾಗ ನಮಗೆ ಯಾವ ನೈಫಿನ, ಯಾವ ಸಿಸರ್ಸ್ನ ಅವಶ್ಯಕತೆ ಇಲ್ಲ. ಯಾವ ಚಾಕು ಬೇಡ, ಕತ್ರಿನೂ ಬೇಡ, ಯಾವುದು ಬೇಡ. ನಮ್ಮ ಕೈ ಬೆರಳೆ ನಮಗೆ ಕತ್ರಿ, ಚಾಕು ಎರಡೂ ಆಗತ್ತೆ. ಸೊ ಇದನ್ನು ನೀವು ನಮಗೂ ಆ ವ್ಯಕ್ತಿಗೂ ಇರೋ ಅಂಥ ಸಂಬಂಧದ ಬೆಸುಗೆಗೊಂಡಿರೋಂಥ ಅನ್ಸಿನ್ ಥ್ರೆಡ್ಡನ್ನು ಕಟ್ 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 ಅಂತ ಹೇಳಿ 3 ಸತಿ ಅದನ್ನು ಕಟ್ ಮಾಡಿ ನೀವು ಹೇಳಿ ಕಟ್ ಕಟ್ ಕಟ್. ಈಗ ಆ ಥ್ರೆಡ್ಡು ನಿಮಗೆ ಕೈಗೆ ಬಂದಿದೆ. ಥ್ರೆಡ್ಡನ್ನು ತೆಗೆದು ದೂರ ಸಾವಿರಾರು ಕಿಲೋಮೀಟರ ಎಸೆದು ಬಿಡಿ. ಸಂಪೂರ್ಣವಾಗಿ ನಮ್ಮನ್ನು ಬಿಟ್ಟು ಹೊರಟೋಗಿದೆ. ಸಂಪೂರ್ಣವಾಗಿ ಸಾವಿರಾರು ಕಿಲೋಮೀಟರ್ ದೂರದವರೆಗೆ ನಾನು ಅದನ್ನು ಎಸೆದಾಯಿತು. ಇದನ್ನು ಮಾಡಿ ನೀವು. ಅವರಿಂದ ಬರೋ ಅಂಥ ನೆಗೆಟಿವಿಟೀಸು ನಿಮಗೆ ಸಂಪೂರ್ಣವಾಗಿ ನಿಂತು ಹೋಗುತ್ತೆ.
ಏನಪ್ಪ ಇದು ನೆಗೆಟಿವಿಟೀಸ್ ಅಂತ ಸಡನ್ನಾಗಿ ಹೇಳ್ಬಿಟ್ರು ಅಂದರೆ ಏನಕ್ಕೆ ಗೊತ್ತಾ? ನೆಗೆಟಿವಿಟಿ ನೆಗೆಟಿವ್ ಇರೋದ್ರಿಂದನೇ ನಾವು ಕಟ್ ಮಾಡಿದ್ದು. ಅವರೊಟ್ಟಿಗೆ ನಿಮ್ಮ ಸಂಬಂಧ ಸಂಪೂರ್ಣವಾಗಿ ಕಟ್ಟಾಯ್ತಾ? ಇಲ್ಲ. ನೋಡಿ, ಸಂಬಂಧ ಅಂದರೆ ಅದರಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೆಯ ಸಂಬಂಧ ಪಾಸಿಟಿವ್ ಆಗಿದ್ದರೆ ಅದು ಕಟ್ಟಾಗೋದಿಲ್ಲ. ನಿಜವಾಗ್ಲೂ ನಿಮಗೂ ಅವ್ರಿಗೂ ಒಂದು ಒಳ್ಳೆಯ ಸ್ನೇಹ ಇದೆಯಾ? ಆ ಸ್ನೇಹ ಕಟ್ಟಾಗೋದಿಲ್ಲ. ನಿಜವಾಗ್ಲೂ ನಿಮಗೂ ಅವ್ರಿಗೂ ಪ್ರೀತಿ ಇದೆಯಾ? ಪ್ರೀತಿ, ಸ್ನೇಹ, ವಿಶ್ವಾಸ, ಸಂಬಂಧ ಇದು ಎಲ್ಲದು ಪಾಸಿಟಿವ್ ಎನರ್ಜೀಸ್. ದ್ವೇಷ, ಅಸೂಯೆ, ಒಡೆದಾಟ, ಬಡಿದಾಟ, ಕೆಟ್ಟ ದೃಷ್ಟಿಗಳು ಇದೆಲ್ಲದು ನೆಗೆಟಿವಿಟೀಸ್. ಸೊ ಯಾವುದೆಲ್ಲ ಆ ವ್ಯಕ್ತಿಯಿಂದ ನಿಮಗೆ ನೆಗೆಟಿವ್ ಆಗಿ ಬರ್ತಾ ಇತ್ತೋ ಅದನ್ನು ಮಾತ್ರ ನೀವು ಕಟ್ ಮಾಡಿ ಬಿಸಾಕಿದ್ದೀರಿ. ಅದನ್ನು ಹೊರತುಪಡಿಸಿ ಎಷ್ಟು ಜನ ನಮಗೆ ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದಾದರೆ, ಇಲ್ಲ ನನ್ನ ಅತ್ತೆ ನನಗೆ ತುಂಬ ಒಳ್ಳೆಯವರು, ಅತ್ತೆ ಸೊಸೆ ಜಗಳದಲ್ಲಿ ನಾನು ಇದು ಮಾಡಿಬಿಟ್ರೆ ಅತ್ತೆ ನನ್ನಿಂದ ಸಂಪೂರ್ಣ ದೂರ ಆಗಿಬಿಡ್ತಾರಾ ಅಂತೆಲ್ಲ ಕೇಳಿದ್ದಾರೆ. ನೀವು ಮಾಡಿದ್ದು ಓನ್ಲಿ ನೆಗೆಟಿವ್ ಥಾಟ್ಸ್ಗಳನ್ನು, ನೆಗೆಟಿವಿಟಿಯನ್ನು, ಅವರಿಂದ ನಿಮಗೆ ಬರ್ತಿದ್ದಂಥ ಒಂದು ಕಿರಿಕಿರಿ, ಅಸಮಾಧಾನ, ನೋವು, ದುಃಖಗಳನ್ನು ನೀವು ಕಟ್ ಮಾಡಿ ಬಿಸಾಕಿದ್ದು. ಇಲ್ಲಿ ಅತ್ತೆ ಸೊಸೆಯ ಸಂಬಂಧ ಹೇಗಿರಬೇಕೋ ಹಾಗೇ ಇರುತ್ತೆ. ಆದರೆ ಇಲ್ಲಿ ಈ ಒಂದು ಟೆಕ್ನಿಕ್ಕು ನಡೆಯುತ್ತೆ ಅಲ್ವಾ, ಇದು ನಡೆದಾಗ ನಿಮಗೆ ಸಾಕಷ್ಟು ನೀವು ಮೆಂಟಲಿ ಫ್ರೀ ಆಗ್ತೀರಿ. ಬರಲ್ಲ, ನೀವು ಮಾಡಿ ನೋಡಿ. ಆ ನೆಗೆಟಿವಿಟೀಸು ಆ ಪರ್ಸನ್ನಿಂದ ಅರೆ ಇಷ್ಟು ದಿವಸ ಹೇಗೆ ಬರ್ತಿತ್ತು, ಇವಾಗ ಯಾಕೆ ಬರ್ತಾ ಇಲ್ಲ? ಬಿಕಾಸ್ ನೀವು ಕಟ್ ಮಾಡಿ ಬಿಸಾಕಿದ್ದೀರಿ ಅದನ್ನು. ಇದು ಅನ್ಸೀನ್ ಥ್ರೆಡ್. ನಿಮಗೆ ಗೊತ್ತಿದೆಯಾ, ಎಷ್ಟೋ ಫ್ರೆಂಡ್ಸ್ಗಳು ನಿಮಗೆ ಫೋನ್ ಬರುತ್ತೆ, ಅದು ಸಿಸ್ಟರ್ಸು, ಬ್ರದರ್ಸು, ರಿಲೇಟಿವ್ಸು ಯಾರು ಬೇಕಾದರೂ ಇರ್ಬೋದು, ಕೊಲೀಗ್ಸ್ ಇರ್ಬೋದು. ನಿಮಗೆ ಫೋನಲ್ಲಿ ಕೆಲವ್ರದ್ದು ಓನ್ಲಿ ಅನ್ವಾಂಟೆಡ್ ಟಾಕ್ಸ್, ಓನ್ಲಿ ಅನ್ವಾಂಟೆಡ್. ಈಗ ನಮ್ಮದೇ ಆದ ಜೀವನದಲ್ಲಿ ನಮ್ಮದೇ ಆದ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸು, ಅದು ಇದು ಸಾಕಷ್ಟು ಇರುತ್ತೆ. ಅಂಥದ್ರಲ್ಲಿ ಬೇರೆ ಸ್ನೇಹಿತರು ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಇನ್ಯಾವುದೋ ಸಂಬಂಧಗಳಿರ್ಬೋದು, ಅವರು ಫೋನ್ ಮಾಡಿದರು ಅಂದರೆ ಅವರು ಓನ್ಲಿ ನೆಗೆಟಿವ್ ಆಗೇ ಮಾತಾಡ್ತಾ ಇರ್ತಾರೆ. ಓನ್ಲಿ ನೆಗೆಟಿವ್. ಆ ನೆಗೆಟಿವ್ ಎಲ್ಲ ನಿಮ್ಮ ಮೇಲೆ, ನಿಮ್ಮ ಮಾನಸಿಕವಾಗಿ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಖಂಡಿತ ಇದು ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಎನರ್ಜಿ ಎಕ್ಸ್ಚೇಂಜ್ ಆಗಿಬಿಡುತ್ತೆ. ಅವ್ರು ಕೊಡೋ ನೆಗೆಟಿವ್ ಥಾಟ್ಸ್ ಎಲ್ಲ ನಿಮ್ಮ ಲೈಫ್ ಮೇಲೆ ಪರಿಣಾಮ ಬೀರುತ್ತೆ. ಅವರಲ್ಲಿರುವಂಥ ಪ್ರೆಷರ್ಸು, ದ್ವೇಷ, ಅಸೂಯೆ, ಅಸಮಾಧಾನ, ಇನ್ನೇನು ತಳಮಳಗಳನ್ನು ಎಲ್ಲ ನಿಮ್ಮೊಟ್ಟಿಗೆ ಹೇಳ್ಕೊಂಡಾಗ ಖಂಡಿತ ನೀವು ಅವರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿರ್ತೀರಿ. ನಿಮ್ಮಲ್ಲೂ ಕೂಡ ಈ ನೆಗೆಟಿವ್, ಅವರು ಕೊಟ್ಟಂಥ ನೆಗೆಟಿವು ಖಂಡಿತ ವರ್ಕ್ ಆಗೇ ಆಗತ್ತೆ. ಇದೆಲ್ಲ ಎನರ್ಜೀಸು ವರ್ಕ್ ಆಗೋದೇ ಹಾಗೆ. ಪಾಸಿಟಿವಿಟಿ, ನೆಗೆಟಿವಿಟಿ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ನೆಗೆಟಿವ್ ನಿಮಗೆ ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿ ನೋಡಿ, ಅದಕ್ಕೆ ಹೇಳೋದು, ಒಂದು ವಿಶ್ವಾಸ, ಒಂದು ಸ್ನೇಹ ಅಥವಾ ಸಂಬಂಧಗಳು ಯಾವುದೇ ಇದ್ರೂ ನಾವು ಸರಿಯಾದ ವ್ಯಕ್ತಿಯೊಟ್ಟಿಗೆ ನಾವು ಮಾತಾಡಬೇಕು. ಬರೀ ನೆಗೆಟಿವ್ ಇರೋವಂಥ ವ್ಯಕ್ತಿಯೊಟ್ಟಿಗೆ ಇದ್ದಾಗ ನೀವು ನೋಡ್ಬೋದು, ಇಡೀ ದಿನ ಅವರು ಫೋನ್ ಮಾಡಿ ನಿಮ್ಮ ಜೀವನವನ್ನು, ನಿಮ್ಮ ದಿನವನ್ನು ಹಾಳು ಮಾಡಿಬಿಡ್ತಾರೆ. ಅವರಲ್ಲಿರುವಂಥ ಪ್ರೆಷರ್ಸ್ನ ನಿಮಗೆ ಕೊಟ್ಟು ಅವರು ಮೆಂಟಲಿ ವೆಂಟಿಲೇಟ್ ಆಗ್ತಾರೆ, ಮೆಂಟಲಿ ಫ್ರೀ ಆಗ್ತಾರೆ ಆ ಪ್ರೆಷರ್ಸ್ ಎಲ್ಲ. ಆದರೆ ನೀವು ಕೇಳಿರ್ತೀರಿ ಅಲ್ವಾ ಫೋನಲ್ಲಿ, ಅದು ಅಥವಾ ನಿಮ್ಮ ಮನೆಗೆ ಆ ವ್ಯಕ್ತಿ ಬಂದು ಮಾತಾಡಿದರು ಅಂತ ತಿಳ್ಕೊಳ್ಳಿ, ನಿಮ್ಮ ಮನೆಯ ವಾತಾವರಣ ಹಾಳಾಗುತ್ತೆ. ನೀವು ಇಡೀ ದಿನ ಆ ನೋವನ್ನು ನೀವು ಅನುಭವಿಸ್ಬೇಕಾಗತ್ತೆ, ಆ ದುಃಖವನ್ನು ನೀವು ಅನುಭವಿಸ್ಬೇಕಾಗತ್ತೆ. ಇದನ್ನೇ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಅಂತ ಹೇಳುವಂಥದ್ದು. ಸೊ ನಿಮಗೆ ಗೊತ್ತಲ್ವಾ, ಯಾವುದೋ ಒಬ್ಬ ನೆಗೆಟಿವ್ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದರೆ ಹೋಗ್ತಾ ಹೋಗ್ತಾ ನಾವು ಕೂಡ ನೆಗೆಟಿವ್ ಆಗ್ತೀವಿ. ಅದಕ್ಕೆ ನಾವು ಸಜ್ಜನರ ಸಹವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ. ಯಾವಾಗಲೂ ಒಳ್ಳೆ ಜನಗಳ ಸಹವಾಸ, ಒಳ್ಳೆ ವ್ಯಕ್ತಿಗಳ ಸಹವಾಸ, ಹಾಗೆ ನಮ್ಮ ಹವ್ಯಾಸಗಳು ಕೂಡ ಪಾಸಿಟಿವ್ ಆಗಿರಬೇಕು. ಧ್ಯಾನ, ಯೋಗ, ಬುಕ್ಸ್ಗಳನ್ನು ಓದೋವಂಥದ್ದು, ನಮ್ಮನ್ನು ನಾವು ಯಾವಾಗಲೂ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋವಂಥದ್ದು, ನಗೋವಂಥದ್ದು, ಒಳ್ಳೆ ವಿಚಾರ ವಿನಿಮಯಗಳನ್ನು ಮಾಡ್ಕೊಳ್ಳೋ ಅಂಥದ್ದು, ಇದೆಲ್ಲ ಒಳ್ಳೆ ಹವ್ಯಾಸಗಳನ್ನು ನಾವು ಮಾಡ್ಕೊತಾ ಹೋದರೆ ನಮ್ಮ ಜೀವನನೂ ಕೂಡ ಪಾಸಿಟಿವ್ ಆಗಿರುತ್ತೆ. ಸೊ ನಿಮಗೆ ಕಾರ್ಡ್ ಕಟ್ಟಿಂಗ್ ಅಂದರೆ ಏನು ಅನ್ನೋದು ಅರ್ಥ ಆಗಿದೆ. ಇಲ್ಲಿ ನಾನು ಇನ್ನೊಂದು ಸಣ್ಣ ಮ್ಯಾಟರ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಕಾರ್ಡ್ ಕಟ್ಟಿಂಗ್ ಅಂತ ನಿಮಗೆ ಬಂದಾಗ ನಿಮ್ಗೆ ಅನ್ನಿಸ್ಬೋದು, ಅಯ್ಯೋ ನಾವು ಯಾವುದೇ ಥರದ ನಾನು ರೇಖಿ ಕಲ್ತಿಲ್ಲ, ನಾನು ಬೇರೆ ಯಾವ ಎನರ್ಜಿನೂ ನಾನು ಯೂಸ್ ಮಾಡ್ತಾ ಇಲ್ಲ, ಆದರೆ ನನಗೆ ಈ ಪ್ರಾಬ್ಲಮ್ ಇದೆ, ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಖಂಡಿತ ನೀವು ಕೂಡ ದಿನನಿತ್ಯವೂ ಪೂಜೆ ಪುನಸ್ಕಾರಗಳು ಏನಾದರೂ ಮಾಡ್ತಾನೆ ಇರ್ತೀರಿ. ಏನೂ ಮಾಡಿಲ್ಲ ಅಂದ್ರೂ ಒಂದು ಕಡೆ ಕೂತ್ಕೊಂಡು ಸಮಾಧಾನವಾಗಿ ನಾನು ಹೇಳಿರೋ ಥರ ಕೂತ್ಕೊಳ್ಳಿ. ಯಾವ ವ್ಯಕ್ತಿಯಿಂದ, ಯಾವ ಘಟನೆಯಿಂದ, ಸಂದರ್ಭದಿಂದ ನಿಮಗೆ ತೊಂದರೆ ಆಗ್ತಿದೆಯೋ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಮಗೂ ಅವ್ರಿಗೂ ಅನ್ಸಿನ್ ಥ್ರೆಡ್ ಕನೆಕ್ಟ್ ಆಗಿದೆ, ಅದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಟ್ ಮಾಡ್ಬೋದು. ಇದು ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋವಂಥ ಒಂದು ದೊಡ್ಡ ಗಿಫ್ಟು. ಅವ್ರು ಕೂಡ ಮಾಡಬಹುದು. ಹಾಗೆ ವ್ಯಕ್ತಿಗಳು ಮಾತ್ರ ಅಲ್ಲ, ನಾನು ಪದೇ ಪದೇ ಹೇಳ್ತಿದ್ದೀನಿ, ಸಂದರ್ಭಗಳು, ಘಟನೆಗಳು ಅಂತ ಹೇಳ್ತಾ ಇದ್ದೀನಿ. ಅರೆ ಯಾವುದೋ ಒಂದು ಘಟನೆ, ಯಾವುದೋ ಒಂದು ಸಂದರ್ಭ ನನ್ನನ್ನು ತುಂಬ ವೀಕ್ ಮಾಡ್ತಾ ಇದೆ, ಆ ಘಟನೆಗೂ ನನಗೂ ಕನೆಕ್ಷನ್ ಬಂದಿರೋದು ಅನ್ಸಿನ್ ಥ್ರೆಡ್ಡನ್ನು ನೀವು ಕಟ್ ಮಾಡಿ. ಆ ಒಂದು ಘಟನೆಗಳಿಗೂ ನಮಗೂ ಬಂದಿರುವಂಥ ಅನ್ಸಿನ್ ಥ್ರೆಡ್ಡನ್ನು ಕಟ್ ಮಾಡಿ. ಈ ಥರ ನೀವು ಸಾಕಷ್ಟು ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯವನ್ನು ತಗೊಳ್ಬೇಕು ಅಂತ ಹೇಳಿದರೆ ಇಂಥ ನೆಗೆಟಿವಿಟೀಸಿಂದ ಆದಷ್ಟು ದೂರ ಇದ್ದಷ್ಟು ನಾವು ಕೂಡ ಸಂತೋಷವಾಗಿ, ನೆಮ್ಮದಿಯಾಗಿ ನಮ್ಮ ಜೀವನದಲ್ಲಿ ಇರ್ಬೋದು. ಇದೆಲ್ಲ ಎನರ್ಜೀಸು ಯಾವ ರೀತಿ, ಯಾವಾಗ, ಎಲ್ಲಿ, ಯಾರನ್ನು ಅಟ್ಯಾಕ್ ಮಾಡುತ್ತೆ ಅಂತಲೇ ಹೇಳಲಿಕ್ಕೆ ಬರೋದಿಲ್ಲ. ಈ ಒಂದು ಟಾಪಿಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ಹಾಗೆ ವೆಯ್ಟ್ ಮಾಡ್ತಾಯಿರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಹೋಗಿ ಬರಲಾ. ನಮಸ್ಕಾರ.